ತಮಗೆ ತಿಳಿದ ಹಾಗೆ ಈಗ ನಮ್ಮದು 10ನೇ ತಾರೀಕಿಂದ 18ರವರೆಗೆ ದನಗಳ ಜಾತ್ರೆಯ ಆಗಿದೆ. ಬಂದಿರತಕ್ಕಂಥ ಎಲ್ಲ ರೈತರಿಗೂ ಕೂಡ ನಾವು ಪ್ರಾಧಿಕಾರದ ಸಭೆಯಲ್ಲಿ ಈ ಹಿಂದೆ ನಿರ್ಧರಿಸಿದ ಹಾಗೆ ಅವ್ರಿಗೆಲ್ಲರೂ ಕೂಡ ಫ್ರೀ ಸುಂಕ ರಹಿತವಾಗಿ ಈ ಸಾರಿ ನಾವು ಜಾತ್ರೆಯನ್ನು ನಡೆಸ್ಕೊಟ್ಟಿದ್ದೀವಿ. ಅವರು ಕೂಡ ಎಲ್ಲ ರೈತರು ಕೂಡ ಬಂದಂಥವ್ರು ಕೂಡ ಖುಷಿಯಾಗಿ ಎಲ್ಲವೂ ಕೂಡ ಮುಗಿದಿದೆ. ಈಗ 2ನೇ ಹಂತ ನಮ್ಮದು ಬ್ರಹ್ಮ ರಥೋತ್ಸವ, ಅದು 25ನೇ ತಾರೀಕು ನಡೀತಾ ಇದೆ. ತಮ್ಮೆಲ್ಲರಿಗೂ ತಿಳಿದಾಗ ಈಗ ಆಲ್ರೆಡಿ ಕೂಡ ಇನ್ವಿಟೇಷನ್ಸ್ ಎಲ್ಲ ಆಗಿದೆ. 12 ಗಂಟೆಯಿಂದ 12:15 ಒಂದು ಶುಭ ಮುಹೂರ್ತದಲ್ಲಿ ಬ್ರಹ್ಮ ರಥೋತ್ಸವನ ಆಚರಿಸಲಾಗ್ತದೆ. ಅದಕ್ಕೆ ನಮ್ಮ ಈ ಭಾಗದ ಅಕ್ಕಪಕ್ಕದ ಜಿಲ್ಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕಳೆದ ವರ್ಷ 1.5 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದರು. ಜೊತೆಗೆ ನಾವು ಇನ್ನೂ ಕೂಡ ಪ್ರಾಧಿಕಾರ ಆಗಿದೆ 2 ಲಕ್ಷಕ್ಕಿಂತ ಹೆಚ್ಚು ಜನ ಸೇರುವ ಒಂದು ನಿರೀಕ್ಷೆಯಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡಿದ್ದೀವಿ, ಇನ್ವಿಟೇಷನ್ಸ್ ಎಲ್ಲ ಕೊಡ್ತಾ ಇದ್ದೀವಿ. ಪೇಪರ್ನಲ್ಲೂ ಕೂಡ ಈಗ ಆಲ್ರೆಡಿ ಬಂದಿದೆ ಯಾವಾಗ ಬ್ರಹ್ಮರಥೋತ್ಸವ ನಡೀತದೆ ಅಂತ ಹೇಳ್ಬಿಟ್ಟು. ಆ ಪ್ರಯುಕ್ತ ನಾವು ಈಗ ಆಲ್ರೆಡಿ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಎರಡೂ ಕಡೆ ಈಗ ಜಾತ್ರೆಯ ಉದ್ದೇಶಕ್ಕಾಗಿ ಈಗ ಆಲ್ರೆಡಿ PWD ಕಡೆಯಿಂದ ಇರ್ಬೋದು ಅಥವಾ ಪ್ರಾಧಿಕಾರದ ವತಿಯಿಂದ ಇರ್ಬೋದು, ನಮ್ಮ 2 ರಸ್ತೆಗಳೇನು ಸೇರ್ತಾವೋ ಮಾಕ್ಲಿ ಕಡೆಯಿಂದ ಇರ್ಬೋದು ಅಥವಾ ನಮ್ಮ ಕಂಟನಕುಂಟೆ ರಸ್ತೆಯಿಂದ ಇರ್ಬೋದು, ಅವನ್ನ ಆಲ್ರೆಡಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳುವಂಥದ್ದು ಮತ್ತು ಅಲ್ಲಿ ಬೇಕಾಗಿರ್ತಕ್ಕಂಥ ಬೇಸಿಕ್ ಫೆಸಿಲಿಟೀಸ್ ಎಲ್ಲ ಮಾಡುವಂಥದ್ದನ್ನು ಕೂಡ 1 ತಿಂಗಳಿಂದಲೇ ನಾವು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಎಲ್ಲ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತಕ್ಕೆ ಒಟ್ಟಿಗೆ ಸೇರಿ ಆ ಎಲ್ಲ ವ್ಯವಸ್ಥೆಗಳನ್ನು ಸುವ್ಯವಸ್ಥಿತವಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲಕ್ಕಾಗಿ ಎಲ್ಲ ಮಾಡ್ತಾಯಿದ್ದೀವಿ. ಈಗ ತಮಗೆ ತಿಳಿದಿರುವ ಹಾಗೆ ತಾವೆಲ್ಲರೂ ಕೆಲವರು ವಿಸಿಟ್ ಮಾಡಿದ್ದೀರಿ ಅಂತ ಹೇಳಿದ್ರಿ. ಈಗ ನಮ್ಮ ಟೆಂಪಲ್ ವ್ಯಾಪ್ತಿ ಒಳಗಡೆ ಏನಿತ್ತು ಅಲ್ಲಿ ಜನ ನಿಂತ್ಕೊಳ್ಳೋದಕ್ಕೆ ವ್ಯವಸ್ಥಿತವಾಗಿ ಆಗಲಿ ಅಂತ ಹೇಳ್ಬಿಟ್ಟು ಫುಟ್ಪಾತ್ನಲ್ಲಿ ಏನೇನೋ ಎಲ್ಲ ಎನ್ಕ್ರೋಚ್ಮೆಂಟ್ ಮಾಡ್ಕೊಂಡು ಕಟ್ಕೊಂಡಿದ್ರು, ಅವನ್ನೆಲ್ಲ ತೆಗ್ಸೋದಿರ್ಬೋದು, ಅಥವಾ ನಮ್ಮಲ್ಲೇ ಇದ್ದಂಥ ಟೆಂಪಲ್ ಜಾಗ ಏನಿತ್ತು ಅವೆಲ್ಲವನ್ನು ಕೂಡ ಅಪಜಾರ್ಡಾಗೆಲ್ಲ ಇತ್ತು ಕೂಡ ಸೆಡ್ಗಳು ಹಾಕೊಳ್ಳೋದು, ನಮ್ಮದು ಕೂಡ ವೇಸ್ಟ್ ಲಾಟ್ಸ್ ಎಲ್ಲ ಅಲ್ಲೇ ಹಾಕಿರೋದು, ಬಸ್ ಸ್ಟ್ಯಾಂಡ್ ಸುತ್ತಮುತ್ತಲೇ ಹಾಕ್ಕೊಂಡಿದ್ವಿ. ಅವನ್ನೆಲ್ಲವನ್ನು ಕ್ಲೀನಿಂಗ್ ಮಾಡಿಸಿ ಇವಾಗ ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದೀವಿ. 2 ಲಕ್ಷ ಜನ ಏನು ನಿರೀಕ್ಷೆ ಮಾಡ್ತಿದ್ವೋ ಅಷ್ಟು ಜನಕ್ಕೂ ಕೂಡ ಅಟ್ ಎ ಟೈಮ್ ಒಂದೇ ಸತಿ ಬಂದರೂ ಕೂಡ 2 ಲಕ್ಷ ಜನ ನಿಲ್ಲುವಷ್ಟು ಜಾಗ ಸಾಕಾಗೋದಿಲ್ಲ. ಆದರೆ ಬಂದಂಥವ್ರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ. ಈಗ ಪೊಲೀಸ್ ಇಲಾಖೆ ಕಡೆಯಿಂದ ಕೂಡ ನಾವು 700ಕ್ಕೂ ಹೆಚ್ಚು ಸಿಬ್ಬಂದಿಗಳು ಮತ್ತು 200ಕ್ಕೂ ಹೆಚ್ಚು ಜನ ಹೋಮ್ ಗಾರ್ಡ್ಸ್ಗಳನ್ನ ನೇಮಕ ಮಾಡ್ಕೊಂಡಿರುವಂಥದ್ದು. ಜೊತೆಗೆ ಈಗ ಆಲ್ರೆಡಿ 2 ಕಡೆಯಿಂದ ಈ ಹಿಂದೆ ನಾವು 7 ರಿಂದ 8 ನಮ್ಮದು ವೆಹಿಕಲ್ ಪಾರ್ಕಿಂಗ್ಗೆ ವ್ಯವಸ್ಥೆ ಇತ್ತು. ಈ ಸಾರಿ 2 ಕಡೆಯಿಂದ ನಾವು ಮಾಡಿದ್ದೀವಿ. ಒಂದು ನಮ್ಮ ದೊಡ್ಡಬಳ್ಳಾಪುರ ಅಂದರೆ ಕಂಟನಕುಂಟೆ ಮುಖಾಂತರ ಹೋಯ್ತಾ ಇಲ್ಲೇ ಒಂದು 15 ಎಕರೆ ಲ್ಯಾಂಡ್ ಏನಿತ್ತು ಅಲ್ಲಿ ಅದನ್ನು ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಎಲ್ಲ 4 ವೀಲರ್ಸ್ ಇರ್ಬೋದು 2 ವೀಲರ್ಸ್ ಇರ್ಬೋದು ಅಲ್ಲಿ ಸ್ಟಾಪ್ ಮಾಡ್ಬೋದು. ಮುಂದೆ ನೆಕ್ಸ್ಟು ಪಾಲ್ಪಾದಿಂದೆಯಿಂದ ನಮ್ಮದು ಲಗುಮನಹಳ್ಳಿ ಗ್ರಾಮ ತನಕ ಬರ್ತಕ್ಕಂಥ ಕಡೆ ಹಿಂದೆ ಏನು ನಮ್ಮದು ಬಸ್ಗಳು ಮತ್ತು ವೆಹಿಕಲ್ ಪಾರ್ಕಿಂಗ್ ಮಾಡ್ತಿದ್ವೋ ಅದನ್ನು ವ್ಯವಸ್ಥೆನೂ ಕೂಡ ಈ ಸಾರಿನೂ ಮಾಡ್ಕೊಂಡಿದ್ದೀವಿ. ಜೊತೆಗೆ ಮಾಕ್ಲಿ ಕಡೆಯಿಂದ ಬರ್ತಕ್ಕಂಥವ್ರಿಗೆ ಗೌರಿಬಿದನೂರು ಆ ಕಡೆಯಿಂದ ಬಾಗಿಲುವರೆಗೆ ನಮ್ಮ ಮಾಕ್ಲಿ ಗೇಟ್ನಲ್ಲೇ ನಿಲ್ಲಿಸುವಂಥದ್ದು. ಜೊತೆಗೆ ನಮ್ಮ ಟೆಂಪಲ್ ಬ್ಯಾಕ್ ಸೈಡು ಬಂದಂಥ ಇನ್ನು ಮತ್ತೆ ಫರ್ದರ್ ಬಂದಂಥ ವೆಹಿಕಲ್ಗಳಿಗೆ ನಮ್ಮ ಬಸ್ ಸ್ಟ್ಯಾಂಡ್ಗಳನ್ನ ವ್ಯವಸ್ಥೆ ಮಾಡೋದು ಹಿಂದಿನ ವರ್ಷ ಹೇಗಿತ್ತು ಅದು ಆ ವ್ಯವಸ್ಥೆ ಇರುತ್ತೆ. ಈ ಸಾರಿ 2 ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀವಿ. ಒಂದು ಗೌರಿಬಿದನೂರು ಕಡೆಯಿಂದ ಬರುವಂಥವ್ರಿಗೆ ಮಾಕ್ಲಿ ಗೇಟ್ ಹತ್ರ ಒಂದು ನಿಲ್ಲುವ ವೆಹಿಕಲ್ ನಿಲ್ಲಿಸುವಂಥದ್ದು. ಜೊತೆಗೆ ಈ ಕಡೆಯಿಂದ ಕಂಟನಕುಂಟೆಯಿಂದ ಹೋಗೋರು ಬಿಫೋರ್ ಪಾಲ್ಪಾಲ್ದಿನ್ನೆಯಿಂದ ಹಿಂದೆ ಏನಿದೆ ನಮ್ಮದು ಇಲ್ಲಿ ಅಲ್ಲಿ ಒಂದು ಎಕ್ಸ್ಟ್ರಾ 2 ಬಸ್ ಸ್ಟಾಪ್ ಮಾಡಿರೋದು ಬಿಟ್ಟರೆ ಉಳಿಕೆ ಹಿಂದಿನ ವರ್ಷಗಳಲ್ಲಿ ಏನು ನಡೀತಾ ಇದೋ ಅಷ್ಟು ಪಾರ್ಕಿಂಗ್ ಲಾಟ್ಸ್ಗಳು ಈ ವರ್ಷವೂ ಕೂಡ ಇದೆ. ಜೊತೆಗೆ ಅಲ್ಲಿ ಅವ್ರಿಗೆಲ್ಲರೂ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ನಮ್ಮ ಈ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಊಟದ ವ್ಯವಸ್ಥೆ ಕೂಡ ಎಲ್ಲವೂ ಕೂಡ ಸುವ್ಯವಸ್ಥಿತವಾಗಿ ಇರ್ತದೆ. ಜೊತೆಗೆ ಧರ್ಮದರ್ಶನಕ್ಕೆ ಏನಿತ್ತು ಅದೇ ಪದ್ಧತಿ ಈ ಸಾರಿನೂ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕೂಡ ಬಂದೋಬಸ್ತ್ ವ್ಯವಸ್ಥೆ ಕೂಡ ಎಲ್ಲ ಕರೆಕ್ಟಾಗಿ ಆಗಿದೆ. ಜೊತೆಗೆ ಕಳೆದ ನಮ್ಮದು ಮೀಟಿಂಗಲ್ಲೂ ಕೂಡ ನಾವು 100 ರೂಪೀಸ್ ಅಥವಾ 500 ರೂಪಾಯಿನ ಮಾಡಬೇಕು ಅಂತಂದ್ವಿ. ಅಥಾರಿಟಿಯಿಂದ ಬೇಡ 50 ರೂಪೀಸ್ ಸಾಕು ಅಂತ ಜನಕ್ಕೆ ಹೇಳಿದರು. ಅದೇ ರೀತಿ 50 ರೂಪೀಸ್ದು ಒಂದು ಸ್ಪೆಷಲ್ ದರ್ಶನ ಕೂಡ ಇರ್ತದೆ. 12ರಿಂದ 12:15 ಒಳಗಡೆ ನಡೆಯುವ ಒಂದು ಶುಭ ಮುಹೂರ್ತದಲ್ಲಿ ಇದು ಜಾತ್ರಾ ಮಹೋತ್ಸವ ರಥೋತ್ಸವವನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. ಇಷ್ಟು ನಮ್ಮ ಕಡೆಯಿಂದ ಇದುವರೆಗೂ ಕೂಡ ಎಲ್ಲ ವ್ಯವಸ್ಥಿತವಾಗಿದೆ. ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮತ್ತು ಇತರ ಎಲ್ಲ ಒಂದು ಟೀಮ್ನ ನಾವು ಕೇಳಿದ್ವಿ. ಅದೇ ರೀತಿ ಪಾಷಾ ಅವರ ನೇತೃತ್ವದಲ್ಲಿ ಅವರು ಎಲ್ಲ ಅಲ್ಲಿ ಸ್ಥಳ ಎಲ್ಲ ತನಿಖೆ ಮಾಡಿ ಸಾಹೇಬ್ರಿಗೆ ಕೊಟ್ಟಿದ್ದಾರೆ. ಅವರು ಅದನ್ನೆಲ್ಲ ಬ್ರೀಫ್ ಮಾಡ್ತಾರೆ. ನಮ್ಮದು ಆಲ್ ಅಲಾಂಗ್ ದ ಲೈನ್ ಏನಿದೆ ಏನು ಕಂಟನಕುಂಟೆಯಿಂದ ನಮ್ಮ ಟೆಂಪಲ್ ತನಕ 2 ಕಡೆ ನಮ್ಮದು PSCಗಳು ಬರ್ತವೆ. ಆ PSCಗಳಲ್ಲೂ ಕೂಡ ಏನಾದ್ರು ಕೂಡ ಅಂಡು ಇನ್ಸಿಡೆಂಟ್ಗಳಾದರೆ ವ್ಯವಸ್ಥಿತವಾಗಿರಲಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲ್ಗಳನ್ನ ನಾವು ರೆಡಿ ಮಾಡ್ಕೊಂಡಿದ್ದೀವಿ. 4 ಕಡೆ ಈಗ ಏನು ನಮ್ಮದು ಪಾರ್ಕಿಂಗ್ ಲಾಟ್ ಇದೆಯೋ ಆ ಪಾರ್ಕಿಂಗ್ ಲಾಟ್ ಕಡೆ ಎಲ್ಲವೂ ಕೂಡ ಆಂಬುಲೆನ್ಸ್ ಪ್ಲಸ್ ನಮ್ಮದು ಫೈರ್ ಸ್ಟೇಷನ್ಸ್ನು ಕೂಡ ಪ್ರೊವೈಡ್ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಇದು ಟೆಂಪ್ರೇಚರ್ ಸ್ವಲ್ಪ ರೈಸ್ ಆಗ್ತಿರ್ತಕ್ಕಂಥ ತಿಂಗಳಿದು. ಜೊತೆಗೆ ಇವಾಗೆಲ್ಲ ಹಾರ್ವೆಸ್ಟಿಂಗ್ ಆಗಿದೆ, ಅಗ್ರಿಕಲ್ಚರ್ ವೇಸ್ಟ್ ಎಲ್ಲ ಹಾಕಿರ್ತಾರೆ, ಯಾರೋ ಬೆಂಕಿ ಹಾಕ್ಬಿಡ್ಬೋದು ಅಥವಾ ವೆಹಿಕಲ್ಗಳೇನಾದ್ರು ಕೂಡ
ಈಗ ಹೈಬ್ರಿಡ್ ವೆಹಿಕಲ್ ಇದೆ ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ ಇದೆ, ಆ ಹೆಚ್ಚು ಕಡಿಮೆ ಆಗ್ಬೋದು. ಆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಕಡೆ ಫೈರ್ ಸ್ಟೇಷನ್ಸ್ಗಳೆಲ್ಲ ಮಾಡ್ಕೊಂಡಿದ್ವಿ. 4 ಕಡೆ ಕೂಡ ಫೈರ್ ಸ್ಟೇಷನ್ಸ್ ಇರಬೇಕು, ನಿಲ್ಲಿಸೋದಕ್ಕೆ ವ್ಯವಸ್ಥೆ ಆಗಬೇಕು ಅಂತ ಮಾಡಿದ್ವಿ. ಅದು ಎಲ್ಲ ಕೂಡ ಆಗಿದೆ. ಪುರಾತನವಾದ ಒಂದು ದೇವಸ್ಥಾನ ನಮ್ಮದೇನಿದೆ ಘಾಟಿಯಲ್ಲಿದೆ, ಅದನ್ನು ಕಂಟಿನ್ಯೂ ಆಗಿ ಬ್ರಹ್ಮರಥೋತ್ಸವ ಬಹಳಷ್ಟು ಫೇಮಸ್ ಇದೆ. ಪ್ರತಿ ವರ್ಷ ಬಹಳಷ್ಟು ಭಕ್ತಾದಿಗಳು ಬರ್ತಾರೆ. ಈ ವರ್ಷವೂ ಕೂಡ 1 ಲಕ್ಷಕ್ಕಿಂತ ಜಾಸ್ತಿ ಫುಟ್ಫಾಲ್ ಇರುತ್ತೆ. 1 ಲಕ್ಷದಿಂದ 2 ಲಕ್ಷ ಜನ ಇರ್ಬೋದು. ಅದಕ್ಕೆ ಸುಸಜ್ಜಿತವಾದ ಒಂದು ವ್ಯವಸ್ಥೆ ಜಿಲ್ಲಾಡಳಿತ ಪರವಾಗಿ ಮತ್ತು ನಾವೆಲ್ಲರೂ ಕೂಡ್ಕೊಂಡ್ಬಿಟ್ಟು ಪಂಚಾಯತಿ ಇಲಾಖೆ ಇರ್ಬೋದು ಮತ್ತು ಕಂದಾಯ ಮತ್ತು ನಾವು ಪೊಲೀಸ್ ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಅಟ್ಲೀಸ್ಟ್ ಒಂದು 4 to 5 ಟೈಮ್ಸ್ ನಾವು ಆ್ಯಕ್ಚುಲಿ ಪ್ರಿಪರೇಷನ್ ಬಹಳಷ್ಟು ಮಾಡ್ಕೊಂಡಿದ್ದೀವಿ ಈ ವರ್ಷ. ಅದನ್ನು ಈ ವರ್ಷದ ವಿಶೇಷತೆ ಅಂತ ಅನ್ಕೋಬೋದು. ಏನು ಅಂತಂದರೆ ಕಾಂಪ್ರಿಹೆನ್ಸಿವ್ ಆಗಿ ಒಂದು ಸೆಕ್ಯೂರಿಟಿ ಅರೇಂಜ್ಮೆಂಟ್ ಪ್ಲ್ಯಾನನ್ನು ನಾವು ಮಾಡ್ಕೊಂಡಿದ್ದೀವಿ. ಅತ್ಯಂತ ಸುಸಜ್ಜಿತ ಅನ್ನಲಿಕ್ಕೆ ನಾನು ಇದು ಮಾಡ್ತೀನಿ. ಯಾಕೆ ಅಂತಂದರೆ ಕಳೆದ ವರ್ಷ ಮತ್ತು ಕೆಲವೊಂದು ಸಲ ಏನಾಗಿತ್ತು, ನಮ್ಮದು ಆ್ಯಕ್ಸೆಸ್ ಕಂಟ್ರೋಲಲ್ಲಿ 2 ಕಡೆಯಿಂದ ವಾಹನಗಳನ್ನು ಅಲೋ ಮಾಡೋದಿರ್ಬೋದು, ಜನರು ಬರ್ಬೋದು, ಭಕ್ತಾದಿಗಳು ಬರ್ಬೋದು. ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಿತ್ತು. ಈ ಸಲ ನಾವು ಅದನ್ನು ಸ್ಪೆಸಿಫಿಕ್ಕಾಗಿ ಒಂದಿಷ್ಟು ಡಿಸಿಷನ್ಸ್ ತೊಗೊಂಡಿದ್ದೀವಿ. ಆ ಪ್ರಕಾರ ಇದು ಇನ್ನು ಮುಂದೆ ಸ್ಟ್ಯಾಂಡರ್ಡ್ ಏನು ಪ್ರೋಟೋಕಾಲ್ ಅಂತ ನಾವೇನು ಹೇಳ್ತೀವಿ ಆ ಪ್ರಕಾರ ಇದನ್ನು ನಾವು ಕಂಟಿನ್ಯೂ ಮಾಡ್ತೀವಿ. ನಮಗೆ ಭರವಸೆ ಇದೆ. ಯಾಕಂದರೆ ಇಷ್ಟು ಒಂದು 4 ರಿಂದ 5 ಎಲ್ಲ ಕನೆಕ್ಟೆಡ್ ಮೆಂಬರ್ಸ್ ಏನಿರ್ಬೋದು, ಕಮಿಟಿ ಇರ್ಬೋದು ಮತ್ತು ಜನರು ಇರ್ಬೋದು, ಓವರಾಲ್ ಅಲ್ಲಿ ಏನು ಘಾಟಿಯಲ್ಲಿ ಆಗುವಂಥ ಒಂದು ಎಷ್ಟು ಅರೇಂಜ್ಮೆಂಟ್ ಆಗುತ್ತೆ ಎಲ್ಲ ಆಸ್ಪೆಕ್ಟ್ಸನ್ನು ಕವರ್ ಮಾಡಿಬಿಟ್ಟು ಈ ಸಲ ನಾವು ಅದನ್ನು ಸೆಕ್ಯೂರಿಟೈಸ್ ಮಾಡಿದ್ದೀವಿ. ಮುಖ್ಯವಾಗಿ ತಮಗೆಲ್ರಿಗೂ ಗೊತ್ತಿದೆ, ಅಲ್ಲಿ ಪಾರ್ಕಿಂಗ್ದು ಒಂದು ದೊಡ್ಡ ಸಮಸ್ಯೆ ಒಂದು. ಎರಡನೇದು ಜನರು ಭಕ್ತಾದಿಗಳು ಜಾಸ್ತಿ ಬರೋದ್ರಿಂದ ಅಲ್ಲಿ ಜಾತ್ರೆಯ ವೇಳೆಯಲ್ಲಿ ಕೆಲವೊಂದಿಷ್ಟು ಶಾಪಿಂಗ್ ಇರ್ಬೋದು ಮತ್ತು ಕೆಲವೊಂದಿಷ್ಟು ಚಿಕ್ಕ ಶಾಪ್ಸ್ ಇರ್ಬೋದು, ಅವೆಲ್ಲ ಭಾಳಷ್ಟು ಅಲ್ಲಿ ರೋಡ್ ನ್ಯಾರೋ ಇರೋದ್ರಿಂದ ಸ್ವಲ್ಪ ಸ್ಥಳ ಕಡಿಮೆ ಇರೋದ್ರಿಂದ ಭಾಳಷ್ಟು ಸಮಸ್ಯೆಗಳಾಗ್ತಿತ್ತು. ಬಟ್ ಈ ಸಲ ನಮ್ಮ ಡಿ ಸಿ ಅವರು ಮತ್ತು ಮೇಡಮ್ ಎಲ್ಲರೂ ಕೂಡ್ಕೊಂಡ್ಬಿಟ್ಟು ಒಂದಿಷ್ಟು ಸಪ್ರೇಟಾಗಿ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದೆಲ್ಲ ಮಳಿಗೆಗಳು, ಮಾರಾಟ ಮಳಿಗೆಗಳು ಮೇನ್ ರೋಡಿಂದ ಸ್ವಲ್ಪ ಆಚೆ ಹಾಕಿರೋದ್ರಿಂದ ಕಮಿಟಿಯವರು ಕೂಡ ಅದ್ರ ಬಗ್ಗೆ ಭಾಳಷ್ಟು ಗಮನ ವಹಿಸಿದ್ದಾರೆ. ಆ ಪ್ರಕಾರ ಅದನ್ನು ಈ ಮಾರಾಟ ಮಳಿಗೆಗಳು ಸ್ವಲ್ಪ ದೂರ ಇಟ್ಟಿದ್ದಾರೆ ಮೇನ್ ರೋಡಿಂದ. ಅದು ನಮಗೆ ಒಂದು ಮುಖ್ಯವಾದ ಒಂದು ಇಂಪಾರ್ಟೆಂಟ್ ಚೇಂಜ್ ಈ ವರ್ಷ. ಆ ಪ್ರಕಾರ ನಾವೇನು ಮಾಡ್ತೀವಿ ಅಂತಂದರೆ, ಇವಾಗ ಕೇವಲ ನಮ್ಮ ಫೋಕಸ್ಸು ಭಕ್ತಾದಿಗಳು ಭಾಳಷ್ಟು ಜನ ಬರ್ತಾರೆ, ಅವ್ರಿಗೆ ನಾವು ಇನ್ವೈಟ್ ಮಾಡ್ತೀವಿ, ಬರಲಿ, ಅವ್ರು ನಮ್ಮ ದರ್ಶನ ಪಡ್ಕೋಬೇಕು, ಅದೆಲ್ಲ ಕರೆಕ್ಟಾಗಿ ಮಾಡಬೇಕು. ಅದ್ರ ಜೊತೆಗೆ ಅವ್ರಿಗೇನು ಇನ್ಕನ್ವೀನಿಯನ್ಸ್ ಆಗ್ತಿತ್ತು ಇನ್ ಟರ್ಮ್ಸ್ ಆಫ್ ಪಾರ್ಕಿಂಗ್ ಇರ್ಬೋದು, ಜನರು ಅಲ್ಲೇ ಮಧ್ಯದಲ್ಲಿ ಜನ ಮೂವ್ಮೆಂಟ್ ಆಗೋದು ಎಲ್ಲದೂ ಕೂಡ ಆದಷ್ಟು ನಾವು ಅದನ್ನು ಈಗ ಮಿನಿಮೈಸ್ ಮಾಡ್ತೀವಿ ಈ ವರ್ಷ. ಅದು ಮಿನಿಮೈಸ್ ಹೆಂಗೆ ಆಗುತ್ತೆ ಅಂತಂದರೆ, ಎಲ್ಲ ಕಡೆಯೂ ಕೂಡ ಟೋಟಲ್ ನಾವು ಒಂದು 14 ಪಾರ್ಕಿಂಗ್ ಪ್ಲೇಸನ್ನು ನಾವು ಈ ಸಲ ಡಿಸೈಡ್ ಮಾಡಿದ್ದೀವಿ. 14 ಪ್ಲಸ್ ಒಂದು 4 ಟೋಟಲ್ ಒಂದು 18 ಪಾರ್ಕಿಂಗ್ ಏರಿಯಾಸ್ ವಿ ಹ್ಯಾವ್ ಡನ್. ಅದರೊಳಗಡೆ 14 ಕಾರ್ ಪಾರ್ಕಿಂಗನ್ನೇ ಸ್ಪೆಸಿಫಿಕ್ ಆಗಿ ನಾವು ಮೇಂಟೈನ್ ಮಾಡಿದ್ದೀವಿ. ಎಲ್ಲೆಲ್ಲಿ ಮಾಡಿದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟು ನಾನು ತಮಗೆ ಇನ್ನೊಂದು ಸ್ವಲ್ಪ ಇದು ಮ್ಯಾಪ್ ಇದೆ, ಅದರ ಆ ಪ್ರಕಾರ ತಮಗೆ ಲೊಕೇಶನ್ ಕೊಡ್ತೀವಿ. ಆ ಮ್ಯಾಪ್ ಲೊಕೇಶನ್ಸ್ ಜೊತೆಗೆ ನಾವು ಇನ್ನೊಂದು ಏನು ಮಾಡ್ತಾಯಿದ್ದೀವಿ, ಸೈನೇಜಸ್ಸು ಕೂಡ ನಾವು ಹಾಕ್ತಾಯಿದ್ದೀವಿ. ಇಲ್ಲೆಲ್ಲಿ ಪಾರ್ಕಿಂಗ್ ಇದೆ ಆ ಪ್ರಕಾರ ಜನರು ಭಕ್ತಾದಿಗಳು ಬಂದುಬಿಟ್ಟು ಅಲ್ಲಿ ಪಾರ್ಕ್ ಮಾಡಬೇಕು. ಇದೆಲ್ಲದರಲ್ಲೂ ಕೂಡ ಜನರು ನಮ್ಮ ಜೊತೆಗೆ ಸಹಕಾರ ಮಾಡಬೇಕಾಗಿದೆ. ಇದೆಲ್ಲ ಏನು ಕೆಲವೊಂದಿಷ್ಟು ಡಿಸ್ಟೆನ್ಸ್ ಇರ್ಬೋದು, ಡಿಸ್ಟೆನ್ಸ್ ಕಾರಲ್ಲಿ ಎಲ್ಲರೂ ಬರಬೇಕು ಗೊತ್ತಾಗುತ್ತೆ. ಬಟ್ ಆ್ಯಟ್ ದ ಸೇಮ್ ಟೈಮ್ ನಮ್ಮ ಕಮಿಟಿ ಏನಿದೆ ಈ ವರ್ಷ, ಅವ್ರ ಕಮಿಟಿ ಮತ್ತು ಜಿಲ್ಲಾಡಳಿತ ಪರವಾಗಿ ಈ ವರ್ಷ ಎಲ್ಲಿ ಅವ್ರು ಇಳ್ಕೊತಾರೆ ಪಾರ್ಕಿಂಗ್ ಮಾಡ್ತಾರೆ ಅಲ್ಲಿಂದ ಫ್ರೀ ಶಟಲ್ ಸರ್ವಿಸ್ ಕೂಡ ನಾವು ಅದನ್ನು ಮಾಡಿಸ್ತಾ ಇದ್ದೀವಿ. ಅದು ಒಂದು ವಿಶೇಷವಾಗಿದ್ದಿದೆ. ಮತ್ತು ಪ್ರತಿ ಸಲ ತಮ್ಗೆ ಗೊತ್ತಿದೆ, ಕೆಲವೊಂದಿಷ್ಟು ಅಲ್ಲಲ್ಲೇ ಪಾರ್ಕಿಂಗ್ ಮಾಡಿ ಈ ಪಾರ್ಕಿಂಗ್ ಫೀಸು ಅದೆಲ್ಲ ಸ್ವಲ್ಪ ಅನಾನುಕೂಲತೆ ಜಾಸ್ತಿ ಆಗ್ತಾಯಿತ್ತು. ನಮಗೆ ಸುಗಮ ಸಂಚಾರ ಮಾಡುವಂಥದ್ದೇನು ವ್ಯವಸ್ಥೆ ನಾವು ಅಂದ್ಕೊಳ್ತೀವಿ ಅದು ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಈ ವರ್ಷ ಅದನ್ನೆಲ್ಲ ಡೀಟೇಲ್ ಆಗಿ ಪ್ಲ್ಯಾನ್ ಮಾಡಿಬಿಟ್ಟು ಇದನ್ನು ಎನ್ಶೋರ್ ಮಾಡಿಸಿದ್ದೀವಿ. ಸೊ ಸಫಿಷಿಯೆಂಟ್ ಪಾರ್ಕಿಂಗ್ ಅಂದರೆ 14 ಕಾರ್ ಪಾರ್ಕಿಂಗ್ ಮತ್ತು ಒಂದು 4 ವಿಶೇಷವಾಗಿ ದ್ವಿಚಕ್ರಗಳು ಯಾರು ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಅದನ್ನು ಇದು ಮಾಡ್ತಾಯಿದ್ವಿ. ಅದೇ ರೀತಿ ಶಟಲ್ ಸರ್ವಿಸಸ್ ಐ ಥಿಂಕ್ 25+25 ಮಾಡ್ತಿದ್ದಾರೆ ಬಸ್ಸಸ್. ಒಂದು 25 to 25 ಎರಡು ಕಡೆಯಿಂದ, ಇದು ಇಲ್ಲಿಂದ ಮತ್ತು ಆ ಕಡೆ ಮಾಕ್ಲಿ ಕಡೆಯಿಂದ 2 ಕಡೆಯಿಂದನೂ ಒಂದು ಮಾಡಿದ್ದಾರೆ. ಆ ವ್ಯವಸ್ಥೆನೂ ಕೂಡ ಇದೆ. ಮತ್ತು ನಾವೆಲ್ಲರೂ ಕೂಡ ಒಂದು ಕೋಆರ್ಡಿನೇಷನ್ನಲ್ಲಿ ನಾವು ಈ ವರ್ಷ ಸ್ಮೂತಾಗಿ ವರ್ಕ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಆಲ್ಸೋ ವಿಲ್ ಸಿ ಟು ಇಟ್ ದಟ್ ನಮ್ಮ ಮ್ಯಾನ್ ಪವರ್ ಏನು ನಾವು ಹೇಳ್ತೀವಿ, ಭಾಳಷ್ಟು ಮ್ಯಾನ್ ಪವರ್ ಬಗ್ಗೆ, ಯಾಕಂದರೆ ಜನ ಜಾಸ್ತಿ ಬರೋದ್ರಿಂದ ಸೊ ಸಫಿಷಿಯೆಂಟಾಗಿ ಮ್ಯಾನ್ ಪವರ್ ಕೂಡ ನಾವು ಕೊಟ್ಟಿದ್ದೀವಿ ಈ ವರ್ಷ. ಆ ಪ್ರಕಾರ ಡ್ರಾ ಮಾಡಿದೆ. ಒಂದು ನಮ್ಮ ಪೊಲೀಸ್ ಸಿಬ್ಬಂದಿಗಳಿರ್ಬೋದು, ವಿವಿಧ ಅಧಿಕಾರಿಗಳು, DYSP, ಅಡಿಷನಲ್ SP ಮತ್ತು ಎಲ್ಲ ಇನ್ಸ್ಪೆಕ್ಟರ್ ಎಲ್ಲ ರ್ಯಾಂಕ್ ಎಲ್ಲ ಕೂಡ್ಕೊಂಡ್ಬಿಟ್ಟು ನಾವು ಆ್ಯಡ್ ಮಾಡಿದರೆ
ಆಲ್ ಟುಗೆದರ್ ಆಲ್ಮೋಸ್ಟ್ 1,000 ಜನರಿಗೆ ನಾವು ಈ ವರ್ಷ ಡಿಪ್ಲಾಯ್ಮೆಂಟ್ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಇದು ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಬೇಕು. ಜನರು ಏನು ಬರ್ತಾರೆ ನಮ್ಮ ಇದಕ್ಕೆ ಘಾಟಿ ಬ್ರಹ್ಮರಥೋತ್ಸವಕ್ಕೆ ಬಂದಾಗ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಗಬೇಕು ಈ ವರ್ಷ ಅವ್ರಿಗೆ. ಆಮೇಲೆ ಯಾವುದೇ ರೀತಿ ಅನಾನುಕೂಲತೆ ಆಗಬಾರ್ದು ಅಂತ ಅದು ಒಂದು ಆ್ಯಕ್ಸೆಸ್ ಕಂಟ್ರೋಲ್ ಈಗಾಗಲೇ ಹೇಳಿದ್ದೀನಿ. ಒಂದು ಟ್ರಾಫಿಕ್ ಪಾರ್ಕಿಂಗ್ ಬಗ್ಗೆ ಆಯಿತು. ಅದಾದ ನಂತರ ಆ್ಯಕ್ಸೆಸ್ ಏನಿದೆ, ಎಲ್ಲಿ ಎಂಟ್ರೆನ್ಸ್ ಮಾಡ್ತಾರೆ, ಎಲ್ಲಿ ಎಕ್ಸಿಟ್ ಆಗುತ್ತೆ, ಅದನ್ನು ಕೂಡ ನಾವು ಡಿಮಾರ್ಕೆಟ್ ಮಾಡಿದ್ದೀವಿ. ಆ ಪ್ರಕಾರ ಸಫಿಷಿಯೆಂಟ್ ಸೈನೇಜಸ್ ಇರುತ್ತೆ. ಅದೇ ರೀತಿ ಎಲ್ಲ ಕಡೆ 100ಕ್ಕಿಂತ ಜಾಸ್ತಿ ನಾವು CCTV ಕ್ಯಾಮ್ರಾಗಳನ್ನು ಕೂಡ ಅಳವಡಿಸ್ಕೊಂಡಿದ್ದೀವಿ ಈ ವರ್ಷ. ಎಲ್ಲರದ್ದು ಮೂವ್ಮೆಂಟ್ ನಾವು ವಾಚ್ ಮಾಡ್ತಾ ಇರ್ತೀವಿ. ಆಮೇಲೆ ಎಲ್ಲ ಕಡೆಯೂ ಕೂಡ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ದು ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಪೊಲೀಸ್ ಇಲಾಖೆಯಿಂದ. ಆ ಪ್ರಕಾರ ಎಲ್ಲಿ ಜನ ಜಾಸ್ತಿ ಆಗ್ತಾರೆ ಅಂದು ನಮ್ಮ ರಾಜ್ಯ ಸರ್ಕಾರದಿಂದ ಇಶ್ಯೂ ಆಗಿರುವಂಥ ಗೈಡ್ಲೈನ್ಸ್ ಇದ್ದಾವೆ. ಎಸ್ಪೆಷಲಿ ಕ್ರೌಡ್ ಇದರಲ್ಲಿ ಏನೇನೋ ಆಗಿದ್ದಾವೆ ಅದರದ್ದು. ಆ ಪ್ರಕಾರ ಪ್ರತಿಯೊಂದು ಅಂಶಗಳನ್ನು ನಾವು ಈ ಸಲ ಅದನ್ನು ಅಳವಡಿಸ್ಕೊತಾ ಇದ್ದೀವಿ ನಮ್ಮ ಈ ಬಂದೋಬಸ್ತ್ ಕಾರ್ಯಕ್ರಮದಲ್ಲಿ. ಜಿಲ್ಲಾಧಿಕಾರಿಗಳು ಮತ್ತು ವರಿಷ್ಠಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹೆಚ್ಚಿನ ಏನು ಸಿದ್ಧತೆ ಮಾಡ್ಕೊಂಡಿದ್ದೀವಿ ನಾವು ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡ್ದಂಗೆ ಈ ಸರಿ ಅಂತ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇನ್ ಅಡಿಷನ್ ಟು ದಟ್ ನಾನು ಇನ್ನು 3 ಮಾಹಿತಿನ ಹೇಳಲಿಕ್ಕೆ ತಮಗೆ ಇಚ್ಛೆ ಪಡ್ತೀನಿ. ಒಂದು, ನಾವು ಬಗ್ಗೀಸ್ನ ವ್ಯವಸ್ಥೆ ಮಾಡಿದ್ದೀವಿ. ಇನ್ ಅಡಿಷನ್ ಟು ವಾಟ್ ಎವರ್ ಶಟಲ್ ವೆಹಿಕಲ್ಸ್ ವಿ ಹ್ಯಾವ್ ಪ್ರೊವೈಡೆಡ್, ನಮ್ಮ ಈ ಸ್ಕೂಲ್ ಬಸ್ಸಸ್ ಇರ್ಬೋದು ಅಥವಾ ಸ್ಮಾಲ್ ವ್ಯಾನ್ಸ್ ಇರ್ಬೋದು, ಅದ್ರ ಜೊತೆಗೆ ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆ ಆ್ಯಂಡ್ ಚಿಲ್ಡ್ರನ್ಸ್ಗೆ ನಾವು ಬಗ್ಗೀಸ್ನ ಪ್ರೊವೈಡ್ ಮಾಡಿದ್ದೀವಿ. ಸೊ ದಟ್ ಆಲ್ಸೋ ಕ್ಯಾನ್ ಬಿ ಯುಟಿಲೈಸ್ಡ್. ಎರಡನೇದಾಗಿ ನಾವು ಈಗಾಗಲೇ ಹೇಳಿದಂಗೆ ಕಲ್ಚರಲ್ ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡಿದ್ದೀವಿ 24th and 25th. ಸೊ ಲೋಕಲ್ ಟ್ಯಾಲೆಂಟ್ ಏನಿದೆ ಈಗಲೂ ಬೇಕಾದ್ರೆ ಅವ್ರು ರಿಜಿಸ್ಟರ್ ಮಾಡಿಸ್ಕೋಬೋದು. ಪಂಚಾಯತಿ ಕಡೆಯಿಂದ ನಾವು ಅದನ್ನು ಮಾಡ್ತಾ ಇದ್ದೀವಿ. ಸೊ ಯಾರಾದರೂ ಪರ್ಫಾರ್ಮ್ ಮಾಡೋಕ್ಕೆ ಇಷ್ಟ ಇದ್ದರೆ ಅವರು ರಿಜಿಸ್ಟರ್ ಮಾಡ್ಕೋಬೋದು. ಮತ್ತು ಲೋಕಲ್ ಟ್ಯಾಲೆಂಟ್ ಯಾರಿದ್ದಾರೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಇಂಥವ್ರಿಗೆ ನಾವು ಹೆಚ್ಚಿನ ಮಹತ್ವನ ಕೊಡ್ತಾ ಇದ್ದೀವಿ, ಪ್ರಯಾರಿಟೈಸ್ ಮಾಡ್ತಾ ಇದ್ದೀವಿ. ಅವರಿಗೊಂದು ಅಪ್ರಿಸಿಯೇಷನ್ ಲೆಟರು ಸಹ ಕೊಡ್ತೀವಿ. ನಾವು ನೆನಪಿನ ಕಾಣಿಕೆ ಮತ್ತು ಅಪ್ರಿಸಿಯೇಷನ್ ಲೆಟರ್ ಕೊಡ್ತೀವಿ. ಮತ್ತು ತಾವು ಕೇಳ್ತಾ ಇದ್ರಿ ಆ್ಯಂಬುಲೆನ್ಸಸ್ ಎಲ್ಲ ಎಲ್ಲಿರುತ್ತೆ ಅಂತ. ಪ್ರೈಮರಿಲಿ ನಾವು ಎಲ್ಲಿ ಈ ವೆಹಿಕಲ್ ಪಾರ್ಕಿಂಗ್ ಅಂತ ಮಾಡಿದ್ದೀವಿ ಅಲ್ಲಿ ಆ್ಯಂಬುಲೆನ್ಸಸ್ ಇಟ್ಟಿದ್ದೀವಿ. ಅಲ್ಲಿಗೆ ನಾವು ಫಸ್ಟ್ ಏಡ್ ಏನು ಬೇಕು, ದೆಲ್ ಬಿ ಒನ್ ಡಾಕ್ಟರ್, ನರ್ಸ್, ಮತ್ತು ಫಸ್ಟ್ ಏಡ್ಗೆ ಏನೇನು ಟ್ರೀಟ್ಮೆಂಟ್ ಬೇಕು ಅದೆಲ್ಲನೂ ನಾವು ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಹೆಚ್ಚಿನ ಎಮರ್ಜೆನ್ಸಿ ಏನಾದರೂ ಕಂಡು ಬಂದರೆ ಆ ಥರದ್ದೇನೂ ಆಗಲಿಕ್ಕಿಲ್ಲ. ಆದರೆ ಆ್ಯಸ್ SP ಅವರು ಹೇಳ್ದಂಗೆ ನಾವು ಆಲ್ಟರ್ನೇಟ್ ರೂಟ್ಸ್ನ ನಾವು ಐಡೆಂಟಿಫೈ ಮಾಡಿದ್ದೀವಿ. ಸೊ ದಟ್ ಆ್ಯಂಬುಲೆನ್ಸಸ್ ರೀಚ್ ದ ಹಾಸ್ಪಿಟಲ್ಸ್ ಅಂತ ಮಾಡಿದ್ದೀವಿ. ಸೊ ಇದ್ರ ಜೊತೆಗೆ ನಾವು ಈ ಕಂಟನ್ಕುಂಟ ಇರ್ಬೋದು, ಹಾಡನಹಳ್ಳಿ, ಅಲ್ಲಿ ಎಲ್ಲ ಪಂಚಾಯತಿಗೆ ಹೇಳಿಬಿಟ್ಟು ಫುಟ್ಪಾತಲ್ಲಿ ಏನಿತ್ತು ಕಸ ಇರ್ಬೋದು ಅಥವಾ ಅಂಗಡಿ ಮುಂಗಟ್ಟು ಏನಿತ್ತು ಅದನ್ನೆಲ್ಲನೂ ನಾವು ಇವ್ಯಾಕ್ಯುವೇಟ್ ಮಾಡಿಸಿದ್ದೀವಿ, ಎವಿಕ್ಟ್ ಮಾಡಿಸಿದ್ದೀವಿ. ಆ್ಯಂಡ್ ಈಗ ಸ್ವಲ್ಪ ಸ್ಮೂತ್ ಫ್ಲೋ ಇದೆ ವೆಹಿಕಲ್ಸು, ನೀವೆಲ್ಲ ನೋಡಿರ್ಬೋದು ಆಲ್ರೆಡಿ ಹೋಗ್ಬಿಟ್ಟು. ಸೊ ದರ್ ಇಸ್ ಅ ಸ್ಮೂತ್ ಫ್ಲೋ ಆಫ್ ವೆಹಿಕಲ್ಸ್. ಆ್ಯಂಡ್ ಘಾಟಿ ಒಳಗಡೆ ದಟ್ ಟೆಂಪಲ್ ಪ್ರಾಂಗಣ ಏನಿತ್ತು ಅಲ್ಲೂ ಸಹ ಅಂಗಡಿಗಳು ಭಾಳಷ್ಟು ಮುಂದೆವರೆಗೂ ಬಂದುಬಿಡ್ತಾಯಿದ್ರು. ಸೊ ಜನರು ಓಡಾಡೋಕ್ಕೂ ಕಷ್ಟ ಆಗೋದು, ವೆಹಿಕಲ್ಸ್ಗೂ ಕಷ್ಟ ಆಗೋದು. ಆದಷ್ಟು ಅದನ್ನು ನಾವು ಈಗ ಇದು ಎತ್ತಿಸಿದ್ದೀವಿ. ಮತ್ತು ಇವತ್ತು ಸಹ ನಾನು ಇವಾಗೆ ಮಾತಾಡಿದೆ, ಇವತ್ತು ಸಹ ದಟ್ ಪ್ರೋಸೆಸ್ ಇಸ್ ಗೋಯಿಂಗ್ ಆನ್. ಸೊ ಇದರಲ್ಲಿ ತಮಗೊಂದು ಇದು ವಿನಂತಿ ಏನು ಅಂತಂದರೆ, ಈಗ ಏನೇನು ಚೇಂಜಸ್ ಮಾಡಿದ್ದೀವಿ ನಾವು, ವೆಹಿಕಲ್ ಇಲ್ಲೇ ಸ್ಟಾಪ್ ಆಗಬೇಕು ಮತ್ತು ಇಲ್ಲಿಂದ ನಾವು ಫ್ರೀ ಬಸ್ ಸರ್ವಿಸ್ ಯುಟಿಲೈಸ್ ಮಾಡ್ಕೋಬೇಕು, ಅದನ್ನೆಲ್ಲನೂ ತಾವು ಸಾರ್ವಜನಿಕರಿಗೆ ಹೇಳಬೇಕು. ಯಾಕಂದರೆ ಭಾಳಷ್ಟು ಜನ ಅಲ್ಲಿ ಬಂದು ಗಲಾಟೆ ಮಾಡ್ತಾರೆ, ಇಲ್ಲ ನಮ್ಮ ಕಾರ್ ಬಂದಿದೆ ನಾವು ಅಲ್ಲಿವರೆಗೂ ಹೋಗ್ತೀವಿ ಬಿಡಿ ಅಂತ. ಬಟ್ ಇದು ಪ್ರಯಾಣಿಕರಿಗೆ ಮತ್ತು ಇದು ಯಾರು ಟೂರಿಸ್ಟ್ಸ್ ಬರ್ತಾರೆ ಅವರಿಗೆ ಈಸಿ ಆಗಲಿ ಅನ್ನೋ ಇದರಿಂದ ಮಾಡಿದ್ದೀವಿ. ಸೊ ಅದನ್ನು ತಾವು ಸಾರ್ವಜನಿಕರಿಗೆ ಹೆಚ್ಚಿನದಾಗಿ ಹೇಳಬೇಕು.